ಕಸದ ಸಮಸ್ಯೆ ಇರಲ್ಲ, ನೀರಿನ ಕೊರತೆ ಕಾಣಲ್ಲ, ಟ್ರಾಫಿಕ್ ಜಾಮ್ಗೆ ಮುಕ್ತಿ, ಸುಗಮ ಸಂಚಾರಕ್ಕೆ ದಾರಿ. ಇವೆಲ್ಲ ಬ್ರ್ಯಾಂಡ್ ಬೆಂಗಳೂರಿನ ಹೈಲೈಟ್ಸ್. ಸರ್ಕಾರ ಹೇಗೆ ಕನಸು ಕಾಣ್ತಾ ಇದೆ ನಿಜ, ಆದ್ರೆ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಎಲ್ಲ ನೋಡಿದ್ರೂ ಕಸದ ರಾಶಿಯೇ ಕಾಣ್ತಾ ಇದೆ. ವಿಲೇವಾರಿಯಾಗದ ಕಸ ದೊಡ್ಡ ಸಮಸ್ಯೆ ಸೃಷ್ಟಿಸಿದೆ. ರಸ್ತೆ ಪಕ್ಕದ ಕಸ ಎತ್ತಂಗಡಿ ಆಗ್ತಿಲ್ಲ. ವಾಹನದಲ್ಲಿ ತುಂಬಿರುವ ಕಸ ಕೂಡ ಅನ್ಲೋಡ್ ಆಗ್ತಿಲ್ಲ. ನಗರದ ಯಾವ ದಿಕ್ಕಿಗೆ ಹೋದರೂ ಕಸದ ರಾಶಿಯೇ ಕಾಣ್ತಿದೆ. ಬ್ರ್ಯಾಂಡ್ ಬೆಂಗಳೂರು ಮಾಡಲು ಹೊರಟಿರುವ ಸರ್ಕಾರಕ್ಕೆ ಕಸದ ಸಮಸ್ಯೆ ದೊಡ್ಡ ಸವಾಲಾಗಿದೆ. ಕಸದ ಡಂಪಿಂಗ್ ಯಾರ್ಡ್ ಹೌಸ್ಫುಲ್. ಎಲ್ಲಿ ನೋಡಿದ್ರೂ ಕಾಣ್ತಿದೆ ಕಸದ ರಾಶಿ. ಬೆಂಗಳೂರು ಬದಲಾಗುತ್ತೆ, ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡುತ್ತೇವೆ ಅಂತ ಸರ್ಕಾರ ಹೇಳ್ತಿದೆ. ಆದರೆ ಬೆಂಗಳೂರಿನ ಯಾವ ದಿಕ್ಕಿಗೆ ಹೋದರೂ ಕಸವೇ ಕಾಣ್ತಿದೆ. ಇದಕ್ಕೆ ಕಾರಣವೇ ಡಂಪಿಂಗ್ ಯಾರ್ಡ್ ಹೌಸ್ಫುಲ್ ಆಗಿರೋದು. ಇಡೀ ನಗರದ ಕಸವನ್ನ ತನ್ನ ಒಡಲಿಗೆ ಸೇರಿಸಿಕೊಳ್ತಿದ್ದ ಬೆಳ್ಳಹಳ್ಳಿಯ ಕ್ವಾರಿ ಭರ್ತಿಯಾಗಿದೆ. 30 ಎಕರೆ ವಿಸ್ತೀರ್ಣದ ಬೆಳ್ಳಹಳ್ಳಿ ಮಿಟ್ಗಾನಹಳ್ಳಿಯ ಡಂಪಿಂಗ್ ಯಾರ್ಡ್ ಫಿಲ್ ಆಗಿರೋದ್ರಿಂದ ಬೆಂಗಳೂರು ದಕ್ಷಿಣ ವಲಯದ ಹಲವೆಡೆ ಕಸ ಸಂಗ್ರಹ ಸ್ಲೋ ಆಗಿದೆ. ಬಹುತೇಕ ರಸ್ತೆಗಳಲ್ಲಿ ಕಸ ಬಿದ್ದಲ್ಲೇ ಬಿದ್ದಿದೆ. ಕಸ ಸುರಿಯಲು ಬೇರೆ ಜಾಗ ನೋಡಿಕೊಳ್ಳುವುದು ಅನಿವಾರ್ಯ ಆಗಿದ್ದು, ಬೈಯಪ್ಪನಹಳ್ಳಿ ಸಮೀಪ 2.32 ಎಕರೆ ಕ್ವಾರಿ ಜಾಗ ಗುರುತಿಸಲಾಗಿದೆ. ಈಗ ಯಲಹಂಕದಲ್ಲಿ 2.32 ಎಕರೆ 32 ಗುಂಟೆದು ಏನು ಜಾಗ ಇದೆ, ಕ್ವಾರಿ, ಅದು ಡೀಪ್ ಕ್ವಾರಿ ಇದೆ. ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. 6 ದಿವಸದಲ್ಲಿ ಇದು ತಯಾರಾಗ್ಬಿಡುತ್ತೆ. ಆಗ ನಾವು ಶಿಫ್ಟ್ ಮಾಡ್ತೀವಿ. ಇನ್ನು ಹೊಸ ಜಾಗದಲ್ಲಿ ಡಂಪಿಂಗ್ ಕೆಲಸ ಶುರುವಾಗಬೇಕು ಅಂದರೆ 15 ದಿನವಾದರೂ ಬೇಕು. ನಗರದಲ್ಲಿ ನಿತ್ಯ 5,500 ಮೆಟ್ರಿಕ್ ಟನ್ ಕಸ ಉತ್ಪತ್ತಿಯಾಗ್ತಿದ್ದು, ಅಷ್ಟೊಂದು ಕಸವನ್ನ ಅಲ್ಲಿಯವರೆಗೂ ಎಲ್ಲಿ ಸುರಿಯೋದು ಅನ್ನೋದೇ ಪ್ರಶ್ನೆ. ಸದ್ಯ ಹಳೆ ಡಂಪಿಂಗ್ ಯಾರ್ಡ್ಗಳಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಕಸ ಸುರಿಯಲು ಪ್ಲಾನ್ ಮಾಡಲಾಗಿದೆ. ಮೊನ್ನೆಯಷ್ಟೇ ಮಂಡನೆಯಾಗಿರುವ ರಾಜ್ಯ ಬಜೆಟ್ನಲ್ಲಿ ನಗರದ 4 ಕಡೆ ಡಂಪಿಂಗ್ ಯಾರ್ಡ್ ಮಾಡೋ ಘೋಷಣೆಯಾಗಿದೆ. ಮುಂದಿನ 30 ವರ್ಷದ ಟಾರ್ಗೆಟ್ ಮಾಡಿ ಪ್ಲಾನ್ ರೂಪಿಸಲಾಗಿದೆ. ಆದರೆ ಅದಕ್ಕೂ ಮುನ್ನವೇ ಕಸದ ಸಮಸ್ಯೆ ಶುರುವಾಗಿದೆ. ಕಸ ವಿಲೇವಾರಿ ಮಾಡೋದು ಒಂದು ದಿನ ತಡವಾದರೂ ಬೆಂಗಳೂರೇ ಗಬ್ಬು ನಾರಲಿದೆ. ಶಾಂತಮೂರ್ತಿ, TV9 ಬೆಂಗಳೂರು.